ನಿಮ್ಮ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಜರ್ನಿಯಲ್ಲಿ ಕ್ಯಾಮೆರಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಮೆರಾನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋ ಕ್ಯಾಮೆರಾ ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸೊ ನಿಮ್ಮ ಕ್ಯಾಮೆರಾನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಒಂದು ಕ್ಯಾಮೆರಾ ಬ್ಯಾಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಬ್ಯಾಗ್ ಬಂದು 45 ಲೀಟರಿನ ಬ್ಯಾಗ್ ಆಗಿರುತ್ತೆ. ತುಂಬಾ ಚೆನ್ನಾಗಿರೋ ಸ್ಟ್ರಾಂಗ್ ಆಗಿರೋ ಸ್ಟರ್ಡಿ ಆಗಿರುವಂತಹ ಬ್ಯಾಗ್ ಗ್ರಿಪ್ ಅನ್ನು ಕೊಡ್ತಾರೆ. ಬ್ಯಾಗ್ ತುಂಬಾ ಭಾರ ಇದ್ದಾಗ ಚೆಸ್ಟ್ ಸಪೋರ್ಟ್ ಗೆ ಬೇಕಾಗುವಂತಹ ಕ್ಲಿಪ್ ಅನ್ನ ಕೊಟ್ಟಿದ್ದಾರೆ. ಈ ಜಿಪ್ ಅನ್ನು ನೋಡಿದ್ರೆ ನಾರ್ಮಲ್ ಜಿಪ್ ರೀತಿ ಕಾಣುತ್ತೆ. ಸೈಡಿನ ಜಿಪ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಕ್ಯಾಮೆರಾ ಆಕ್ಸೆಸ್ ಸಿಕ್ಬಿಡುತ್ತೆ. ಇಲ್ಲಿ ಕಾಣಿಸ್ತಿರುವಂತಹ ಕಂಪಾರ್ಟ್ಮೆಂಟ್ಸ್ ನಲ್ಲಿ ನೀವು ಪೆನ್ ಆಗಿರಬಹುದು, ಕೇಬಲ್ ಗಳನ್ನ ಇಟ್ಕೊಳ್ಬಹುದು. ಈ ರೀತಿ ಹಲವಾರು ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಇಲ್ಲಿ ಮತ್ತೊಂದು ಒಳಗಡೆಗೆ ನೋಟ್ಬುಕ್ ಇಟ್ಕೊಳ್ಳೋದಕ್ಕೆ ಇನ್ನೊಂದು ಕಂಪಾರ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದರ ಮೇಲಿನ ಕಂಪಾರ್ಟ್ಮೆಂಟ್ ಗೆ ಬಂದಾಗ ಕ್ವಿಕ್ ಆಕ್ಸೆಸ್ ಗಾಗಿ ಈ ಕಂಪಾರ್ಟ್ಮೆಂಟ್ ನ ಕೊಟ್ಟಿದ್ದಾರೆ. ಸಪೋಸ್ ನೀವು ಟ್ರಾವೆಲ್ ಮಾಡ್ತಿರ್ತೀರಾ ಅಂತಂದ್ರೆ ನಿಮ್ಮ ವಾಲೆಟ್ ಆಗಿರಬಹುದು, ಪಾಸ್ಪೋರ್ಟ್ ಆಗಿರಬಹುದು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರಬಹುದು, ಫ್ಲೈಟ್ ಟಿಕೆಟ್ಸ್ ಇರಬಹುದು, ಎಲ್ಲಾನು ಈ ಕಂಪಾರ್ಟ್ಮೆಂಟ್ ನಲ್ಲಿ ಇಡಬಹುದು. ಈ ಕಂಪಾರ್ಟ್ಮೆಂಟ್ ನ ಒಳಗೆ ಪವರ್ ಬ್ಯಾಂಕ್ ಅನ್ನ ಇಟ್ಟು ಹೊರಗಡೆಗೆ ಕನೆಕ್ಟ್ ಮಾಡ್ಕೊಂಡ್ರೆ ನಮಗೆ ಪವರ್ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಸೊ ಫೋನ್ ಅನ್ನ ಆಗಲಿ, ಲ್ಯಾಪ್ಟಾಪ್ ಅನ್ನ ಆಗಿರ್ಲಿ ಅಥವಾ ಕ್ಯಾಮ್ರಾನ ಆಗಿರ್ಲಿ ಡೈರೆಕ್ಟ್ ಪವರ್ ಕನೆಕ್ಷನ್ ಇಂದ ಚಾರ್ಜ್ ಮಾಡ್ಕೊಳ್ಬಹುದು ಆನ್ ದ ಗೋ. ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ತುಂಬಾ ಸ್ಲಿಮ್ ಆಗಿದೆ. ಎರಡೂ ಸೈಡ್ ಅಲ್ಲೂ ಅದಕ್ಕೆ ಒಂದು ಪ್ಯಾಡಿಂಗ್ ಅನ್ನು ಕೊಟ್ಟಿದ್ದಾರೆ. ಒಂದು ವೆಲ್ವೆಟ್ ರೀತಿ ಮೆಟೀರಿಯಲ್ ನಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿಯಾದಂತಹ ಕಂಪಾರ್ಟ್ಮೆಂಟ್ ಗಳನ್ನ ನೀವು ಮೇಲೇನೂ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಸಪೋಸ್ ಕ್ಯಾಮ್ರಾ ಜೊತೆಗೆ ಡ್ರೋನ್ ಇರಬಹುದು ಅಥವಾ ಎರಡು ಕ್ಯಾಮ್ರಾನ ಯೂಸ್ ಮಾಡ್ತಿರಬಹುದು. ಈ ಬ್ಯಾಗು ನಿಮಗೆ ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ. ಸೊ ನೀರ್ ಬಿದ್ರೂ ಏನು ಜಾಸ್ತಿ ಒಳಗಡೆ ಹೋಗೋದಿಲ್ಲ. ಈ ಬ್ಯಾಗ್ ಅನ್ನು ಕೊಂಡ್ಕೊಂಡಿರುವಂತದ್ದು ಅಮೆಜಾನ್ ನಿಂದ. ಅದರ ಲಿಂಕ್ ಅನ್ನು ನಾನು ಕೆಳಗಡೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಿದ್ದೇನೆ. ಚಾನೆಲ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.